ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಸಿದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ ನಮ್ಮ ದೇಶವನ್ನು ಆಳಿದಂತಹ ರಾಜವಂಶದಲ್ಲಿ ಬರುವಂತಹ ಭಗವಂತನ ಭಕ್ತರ ಚರಿತ್ರೆ ನಾವು ನೋಡುತ್ತಿದ್ದೆವು. ವಯೋಸ್ಥ ಮನುವಿನ 10 ಜನ ಮಕ್ಕಳಲ್ಲಿ ಇಬ್ಬರ ಚರಿತ್ರೆ ನಾವು ನೋಡಿ ಆಯಿತು. ನಾವು ಮುಂದೆ ಶ್ರಯಾತಿ ಎಂಬಂತಹ ಇನ್ನೊಬ್ಬ ಮನುವಿನ ಮಗನ ಬಗ್ಗೆ ಭಾಗವತ ತಿಳಿಸ್ತದೆ. ಶ್ರಯಾತಿ ಅವನಿಗೆ ವಿವಾಹವಾಗಿ ಒಬ್ಬಳು ಮಗಳಿದ್ದಾಳೆ. ಚೆನ್ನಾಗಿ ತಾನು ತನಗೆ ಸಿಕ್ಕಂತಹ ಆ ರಾಜ್ಯದಲ್ಲಿ ತಾನು ವಿಶೇಷವಾಗಿ ಆ ರಾಜ್ಯವನ್ನು ಆಳ್ತಾ ಇರ್ತಾನೆ. ಎಷ್ಟಂದರೆ ಇಡೀ ಅಲ್ಲಿರುವಂತಹ ಪ್ರಜೆಗಳೂ ಕೂಡ ಒಳ್ಳೆ ಧರ್ಮಿಷ್ಠರಾಗಿದ್ದುಕೊಂಡು ಏನೇನು ರಾಜ್ಯಕ್ಕೆ ತಮ್ಮಿನ ಸೇವೆ ಅದನ್ನು ಮಾಡಿಕೊಂಡು ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯುಳ್ಳರಾಗಿರ್ತಾರೆ. ಎಲ್ಲೂ ಕೂಡ ಸಮಸ್ಯೆ ಬರದ ರೀತಿಯಲ್ಲಿ ಶ್ರಯಾತಿ ಚೆನ್ನಾಗಿ ಅವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಒಂದು ಸಮಯದಲ್ಲಿ ಆಗಬೇಕಾದರೆ ಸಂಜೆಯ ಹೊತ್ತು ಶ್ರಯಾತಿಗೆ ಒಂದು ವಾರ್ತೆ ಬರ್ತದೆ. ಅದು ಏನೆಂದರೆ, ತನ್ನ ಆಸ್ಥಾನದಲ್ಲಿರುವಂತಹ ಅಥವಾ ತನ್ನ ಯುದ್ಧದಲ್ಲಿ ಸೈನ್ಯದಲ್ಲಿ ಇರುವಂತಹ ಈ ಸೈನಿಕರಿಗೆ ಯಾರಿಗೂ ಕೂಡ ಸರಿಯಾಗಿ ಶೌಚವಾಗ್ತಿಲ್ಲ, ಅಂದರೆ ಮಲಬದ್ಧತೆ ಆಗ್ತಾ ಉಂಟು, ಅಂದರೆ ತುಂಬ ಹೊಟ್ಟೆ ಕಟ್ಟಿಕೊಂಡು ಅವರಿಗೆ ಅನಾರೋಗ್ಯ ಬರುವಂತಹ ಸ್ಥಿತಿ ಬಂದಿದೆ ಅಂತ ವಿಷಯ ಬರ್ತದೆ. ಏಕಾಏಕಿ ಇಂತಹ ಅಂದರೆ ಹಿಂದೆ ಯಾವತ್ತಿಲ್ಲ, ಸಂಜೆನೇ ವಿಷಯ ಬಂದದ್ದು. ಶ್ರಯಾತಿಗೆ ಒಮ್ಮೆ ಆಶ್ಚರ್ಯ ಆಯಿತು, ಅಲ್ಲ ಇಷ್ಟೆಲ್ಲ ಧರ್ಮಿಷ್ಠರಾಗಿ ನಾನಿದ್ದೇನೆ, ಪ್ರಜೆಗಳು ಧರ್ಮಿಷ್ಠರಾಗಿದ್ದಾರೆ, ಯಾಕೆ ಇಂತಹ ಸಮಸ್ಯೆ ಆಯಿತು ಅಂತ ಯೋಚನೆ ಮಾಡಬೇಕಾದ್ರೆ ಯಾರು ಕಾರಣ ನೋಡಬೇಕು ಅಂತ ತಿಳ್ಕೊಂಡಾಗ ಹುಡುಕ್ತಾ ಹೋಗ್ತಾನೆ. ಆವಾಗ ಗೊತ್ತಾಗ್ತದೆ ಅದು ಬೇರೆ ಯಾರೂ ಅಲ್ಲ, ಆ ಸಮಸ್ಯೆ ಆದದ್ದು ತನ್ನ ಮಗಳಿಂದ ಅಂತ ಗೊತ್ತಾಗ್ತದೆ. ಅದು ಏನು ಕಥೆಯಲ್ಲಿ ಹೇಳಬೇಕಾದ್ರೆ, ಮಗಳಿಂದ ಏನು ಸಮಸ್ಯೆ ಅಂತ ಹೇಳಬೇಕಾದರೆ, ಅವಳು ಚಿಕ್ಕವಳು, ಅವಳಿಗೆ ಹೆಸರು ಸುಕನ್ಯಾ ಅಂತ ಹೆಸರು. ಅವಳು ಹೆಸರಿಗೆ ತಕ್ಕಾಗಿಯೇ ಕನ್ಯೆಯಾಗೇ ಇರುವವಳು. ಹೆಚ್ಚೇನು ವರ್ಷ ಏನೂ ಆಗಲಿಲ್ಲ, 13 ಕೂಡ ಸರಿಯಾಗಿ ದಾಟಲಿಲ್ಲ. ಅಂತಹ ವಯಸ್ಸಿನ ಹುಡುಗಿಯವಳು ತನ್ನ ಸ್ನೇಹಿತರ ಜೊತೆಗೆ ವನಕ್ಕೆ ಅಂತ ಹೋಗ್ತಾಳೆ. ಅಲ್ಲೊಂದು ಉದ್ಯಾನವನ, ಅಲ್ಲಿಗೆ ಹೋಗ್ತಾಳೆ. ಚೆನ್ನಾಗಿ ತನ್ನದೇ ಆಸ್ಥಾನದ್ದೇ ರಾಜ್ಯದಲ್ಲೇ ಇರುವಂತಹ ಒಂದು ಕಾಡಿನ ಮಧ್ಯದಲ್ಲಿ ಇರುವಂತಹ ದೊಡ್ಡ ಕಾಡೇನೂ ಅಲ್ಲ, ಅರಮನೆಗೆ ಪಕ್ಕದಲ್ಲೇ ಇರುವಂತಹ ಕಾಡದು. ಅದರಲ್ಲಿ ಇರುವಂತಹ ಒಂದು ವನಕ್ಕೆ ಹೋಗಿದ್ದಾಳೆ. ಸ್ನೇಹಿತರ ಜೊತೆಯಲ್ಲಿ ಇದ್ದಾರೆ, ಚೆನ್ನಾಗಿ ವ್ಯವಹಾರ ಮಾಡ್ತಾಳೆ. ಬರುವ ಅಂದರೆ ಇನ್ನೇನು ಹೊರಡಬೇಕು, ಆವಾಗ ಒಂದು ಹುತ್ತ ಕಾಣ್ತದೆ. ಹುತ್ತದಲ್ಲಿ 2 ರಂಧ್ರಗಳು, ಆ ರಂಧ್ರದಲ್ಲಿ ಚೆನ್ನಾಗಿ ಬೆಳಕು ಬರ್ತಾ ಇರ್ತದೆ. ನೋಡಿ, ಸಾಮಾನ್ಯವಾಗಿ ಈ ಸಂಜೆ ಹೊತ್ತು ಅದರಿಂದಾಗಿ ಸಾಮಾನ್ಯವಾಗಿ ಕತ್ತಲಾಗುವಂತಹ ಪ್ರಸಂಗ ಅದು. ಈ ಕಾಡನ್ನು ಹೇಳಬೇಕಾದ್ರೆ ಅಲ್ಲಿ ಬೆಳಕು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಸಮಯದಲ್ಲಿ ಆ ಹುತ್ತರ ಮಧ್ಯದಲ್ಲಿರುವಂತಹ 2 ಬೆಳಕು, ಆ 2 ರಂಧ್ರದಲ್ಲಿ 2 ಬೆಳಕು ಕಾಣ್ತಾ ಇರ್ತದೆ. ಎಷ್ಟಾದರೂ ಚಿಕ್ಕ ವಯಸ್ಸಿನ ಹುಡುಗಿ, ಅದು ಕುತೂಹಲ, ಏನು ನೋಡುವ ಅಂತ ಕುತೂಹಲ ಇರ್ತದೆ. ಅಲ್ಲಿ ಒಂದು ಮುಳ್ಳಿನ ದೊಡ್ಡ ಮುಳ್ಳು ಸಿಗ್ತದೆ, ಅದನ್ನು ಏನು ನೋಡುವ ಅಂತ ಆ ರಂಧ್ರಕ್ಕೆ ಅದನ್ನು ಹಾಕ್ತಾಳೆ. ತಕ್ಷಣದಲ್ಲಿ ಆ ಬೆಳಕು ಅದು ಹೋಗಿಬಿಡ್ತದೆ. ಆ ರಂಧ್ರದಿಂದಾಗಿ ರಕ್ತ ಬರಲಿಕ್ಕೆ ಪ್ರಾರಂಭವಾಗ್ತದೆ. 2 ರಂಧ್ರಕ್ಕೂ ಹಾಕ್ತಾಳೆ, ಅಲ್ಲಿ ರಕ್ತ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಹೆದರಿಕೊಂಡು ಏನೋ ಒಂದು ಅಪಚಾರವಾಯಿತು ಅಂತ ಗೊತ್ತಿಲ್ಲದೆ ಅವಳು ತಾನು ಆ ರಕ್ತವನ್ನು ನೋಡಿ ಕೇವಲ ಹೆದರಿ ಓಡಿಬಿಡುತ್ತಾಳೆ. ಅರಮನೆಗೆ ಬರ್ತಾಳೆ. ಯಥಾಸ್ಥಿತಿಯಾಗಿ ಅವಳು ಚಿಕ್ಕ ವಯಸ್ಸಾದಂಗೆ ಯಥಾಸ್ಥಿತಿಯಾಗಿ ಇರ್ತಾಳೆ ಅವಳು. ಈ ವಾರ್ತೆ ಬಂದಾಗ ಏನು ಸಮಸ್ಯೆ ನೋಡಬೇಕಾದ್ರೆ ತನ್ನ ಮಗಳಿನ ಸಮಸ್ಯೆ ಅಂತ ಗೊತ್ತಾಗ್ತದೆ. ಏನೋ ಒಂದು ಮಗಳು ಅಪಚಾರ ಮಾಡಿರಬಹುದು. ಹಾಗಾದರೆ ನೋಡಬೇಕಾದ್ರೆ ಕೇಳ್ತಾನೆ ಶ್ರಯಾತಿ, ಸುಕನ್ಯಾ, ಏನೋ ಸಮಸ್ಯೆ ಎಲ್ಲದು ಹೋಗಿ ಬಂದೀಯಾ? ಹೌದು, ನಾನು
ವನಕ್ಕೆ ಹೋಗಿ ಬಂದಿದ್ದೇನೆ, ಉದ್ಯಾನವನಕ್ಕೆ ಹೋಗಿ ಬಂದೆ ನಾನಲ್ಲಿ. ಅಲ್ಲಿ ಏನಾದರೂ ಒಂದು ಘಟನೆ ಆಯಿತಾ ಅಂತ ಕೇಳ್ಕೊಂಡಾಗ ಆ ಸುಕನ್ಯೆ ಪ್ರಾಮಾಣಿಕವಾಗಿ ಹೇಳ್ತಾಳೆ ಅವಳು. ಅಂದರೆ ಆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಶರೀಯತೆ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತಾನೆ. ಅದರಿಂದಾಗಿ ಪ್ರಾಮಾಣಿಕವಾಗಿ ಹೇಳ್ತಾಳೆ, ಹೌದು ನಾನು ಇನ್ನೇನು ಹೊರಡಬೇಕು, ಆ ಸಮಯದಲ್ಲಿ ಏನೋ ಒಂದು ಬೆಳಕಿನ 2 ರಂಧ್ರ ಕಾಣ್ತದೆ, ಏನು ನೋಡುವ ಅಂತ ಕುತೂಹಲ ಅದಕ್ಕೊಂದು ಮುಳ್ಳನ್ನು ಹಾಕಿದ್ದೇನೆ, ರಕ್ತ ಬಲಕ್ಕೆ ಪ್ರಾರಂಭವಾಯಿತು, ಬಯಲು ನಾನು ಓಡಿ ಬಂದಿದ್ದೇನೆ ಅಂತ ವಿಚಾರವನ್ನು ಸುಕನ್ಯೆ ಹೇಳಿದಾಗ ಶರೀಯತಿ ವಿಷಯ ಗೊತ್ತಾಗ್ತದೆ. ಅದು ಏನು ವಿಚಾರ ಹೇಳಬೇಕಾದರೆ ಅದು ಹುತ್ತ ಯದ್ಯಪಿ ಹೌದು, ಹುತ್ತ ಹೌದು, ಆದರೆ ಅದರಲ್ಲಿ ಆ ರಂಧ್ರದಲ್ಲಿ ಬೆಳಕು ಇದ್ದದ್ದು ಹೌದು. ಆದರೆ ಅದು ಏನು ವಿಚಾರ ಹೇಳಬೇಕಾದರೆ ಅದರಲ್ಲಿ ಒಬ್ಬ ಋಷಿ ಅವನು ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಚವನ ಎಂಬಂತಹ ಋಷಿ ಅಲ್ಲಿ ಭಗವಂತನಲ್ಲಿ ಮನಸ್ಸಿಟ್ಟುಕೊಂಡು ವಿಶೇಷವಾಗಿ ಸಾಧನೆ ಮಾಡಬೇಕು ಉದ್ದೇಶದಿಂದಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಅವನು ಈ ಕಣ್ಣನ್ನು ಬಿಟ್ಟುಕೊಂಡು ತಪಸ್ಸು ಮಾಡುವ ಪ್ರಸಂಗದಲ್ಲಿ, ಅಂದರೆ ಧ್ಯಾನ ಮಾಡಲಿಕ್ಕೆ ಬೇರೆ ಬೇರೆ ತಪಸ್ಸು ಮಾಡುವಂತಹ ಕ್ರಮ ಬೇರೆ ಬೇರೆ ಇರಬಹುದು, ಆದರೆ ಆ ಕಣ್ಣು ಅಂದರೆ ಆ ತಪಸ್ಸಿನ ಪ್ರಭಾವದಿಂದಾಗಿ ಕಣ್ಣಿನಿಂದ ಆ ಬೆಳಕು ಹೊರಗೆ ಬರ್ತಾ ಇರ್ತದೆ. ಅದರಿಂದಾಗಿ ಇಡೀ ಹುತ್ತದಲ್ಲಿ ಎಲ್ಲೂ ರಂಧ್ರ ಕಾಣಲಿಲ್ಲ, ಆದರೆ ಆ ಬೆಳಕಿನ ಪ್ರಭಾವದಿಂದಾಗಿ ಆ ರಂಧ್ರ ಮಾತ್ರ, ಅಂದರೆ ಆ 2 ರಂಧ್ರಗಳು ಆಗಿರ್ತದೆ, ಆ ಬೆಳಕಿನ ಭಾಗದಲ್ಲಿ 2 ರಂಧ್ರ ಆಗಿರುವಂಥದ್ದು. ಹೀಗೆ ಅದನ್ನು ಕುತೂಹಲ ನೋಡಲಿಕ್ಕೆ ಹೋದದ್ದು ಈ ಸುಕನ್ಯೆ. ಅಂದರೆ ಚವನ ಋಷಿಗಳು ತಪಸ್ಸು ಮಾಡ್ತಾ ಇದ್ದರು. ಹೋಗಿ ಆ ಕಣ್ಣಿಗೆ ಮುಳ್ಳನ್ನು ಹಾಕಿ ಕಣ್ಣು ಹೋಗುವಾಗೆ ಮಾಡಿದ್ದಾರೆ. ತಪೋಭಂಗವೂ ಆಗಿದೆ. ಇದರ ಒಂದು ಈ ಅಪಚಾರದಿಂದಾಗಿ ಇಡೀ ಆ ಸೈನ್ಯಕ್ಕೆ ಸಮಸ್ಯೆ ಬಂತು. ಒಂದು ಪ್ರಶ್ನೆ ನೋಡಿ, ಇಲ್ಲಿ ಒಂದು ಸಹಜವಾಗಿ ಬರುವಂತಹ ಪ್ರಶ್ನೆ. ತಪ್ಪು ಮಾಡಿದ್ದು ಸುಕನ್ಯೆ, ಸಮಸ್ಯೆ ಆದದ್ದು ಸೈನಿಕರಿಗೆ. ಅದು ಹೇಗೆ, ಅಲ್ಲಿ ಸಂಬಂಧ ಹೇಗೆ ಅಂತ ಪ್ರಶ್ನೆ ಬಂದಾಗ ನೋಡಿ, ಶಾಸ್ತ್ರ ಎಷ್ಟು ಜಾಗತಿಗೆ ನಾವು ಇರಬೇಕು ಎಂಬುದನ್ನು ಇಲ್ಲಿ ಸೂಚನೆ ಮಾಡ್ತದೆ. ತಪ್ಪು ಮಾಡಿದ್ಯಾರು? ಸುಕನ್ಯೆ. ಇನ್ನೂ ಕೂಡ 13 ಇನ್ನೂ ಕೂಡ ದಾಟಲಿಲ್ಲ ಅವಳಿಗೆ. ಹಾಗಾದರೆ ಮಕ್ಕಳು 13ಕ್ಕಿಂತ ಮೊದಲು ಮಾಡುವಂತಹ ಇದೇ ಪಾಪಗಳಿಗೆ ಇದೇ ಶಿಕ್ಷೆ ಎಂಬುದು ಇಲ್ಲವೇ ಇಲ್ಲ. ಅಲ್ಲಿ ಮಾಡಿ ತಪ್ಪಿಗೆ ಪಾಪ ಎಂಬುದು ಬರೋದಿಲ್ಲ. ಆದರೂ ಕೂಡ ಅದು ದೊಡ್ಡ ತಪ್ಪು ಅಂತ ಆದಾಗ ಅದರ ಪಾಪದ ಫಲವನ್ನು ಅನುಭವಿಸುವನು ಅದು ಆ ಮಗುವಿನ, ಅದು ಹೆಣ್ಣು ಇರಬಹುದು ಗಂಡು ಇರಬಹುದು, ಆ ಮಗುವಿನ ತಂದೆಗೋ ತಾಯಿಗೋ ಅದರ ಪ್ರಭಾವ ಆಗ್ತದೆ. ನೋಡಿ ಇಲ್ಲಿ ಹಾಗಾದರೆ ಸುಕನ್ಯೆ ಇನ್ನೂ ಕೂಡ ಅವಳಿಗೆ 13 ದಾಟಲಿಲ್ಲ. ಅದರ ಒಳಗೆ ಏನು ತಪ್ಪು ಮಾಡಿದರೂ ಕೂಡ ಅದು ದೊಡ್ಡ ತಪ್ಪು ಅಂತ ಆದಾಗ ಅದರ ಶಿಕ್ಷೆ ಬರುವಂಥದ್ದು ರಾಜರಿಗೆ ಬರಬೇಕಿತ್ತು. ರಾಜರಿಗೆ ಬರುವುದಿಲ್ಲ. ಯಾಕಂದರೆ ನೋಡಿ, ಇದೂ ಕೂಡ ಶಾಸ್ತ್ರ ಹೇಳುವಂತಹ ಮಾತು. ರಾಜ್ಯಕ್ಕೆ ಸಮಸ್ಯೆ ಬಂದಿದೆ ಅಂತಂದಾಗ ತಪ್ಪು ಮಾಡಿದ್ದು ರಾಜ ಅಂತ ಆಗಿಬಿಡ್ತಾನೆ. ಅಂದರೆ ರಾಜನಿಗೂ ರಾಜ್ಯಕ್ಕೂ ಅಷ್ಟು ಸಂಬಂಧ ಇರುವಂಥದ್ದು. ಏನೇ ಸಮಸ್ಯೆ ಬರೋದಾದರೂ ಕೂಡ ಕೆಲವೊಮ್ಮೆ ರಾಜ್ಯಕ್ಕೆ ಬರುವಂತಹ ಸಮಸ್ಯೆ ರಾಜನಿಗೆ ಬರುವಂಥದ್ದುಂಟು, ರಾಜನಿಗೆ ಬರುವಂತಹ ಸಮಸ್ಯೆ ರಾಜ್ಯಕ್ಕೆ ಬರುವುದು ಉಂಟು. ಅಂದರೆ 2 ರೀತಿಯಲ್ಲೂ ಆಗುವಂಥ ಪ್ರಸಂಗ ನಾವು ನೋಡ್ತೇವೆ ನಾವು. ಇದರಲ್ಲೂ ಕೂಡ ಸಂಸಾರದಲ್ಲೂ ಕೂಡ ಮಕ್ಕಳಲ್ಲೂ ವಿಚಾರದಲ್ಲೂ ಹಾಗೆಯೇ ಕೆಲವೊಮ್ಮೆ ದೊಡ್ಡವರ ತಪ್ಪಿನಿಂದಾಗಿ ಮಕ್ಕಳಿಗೆ ಸಮಸ್ಯೆ ಆಗೋದು ಉಂಟು, ಮಕ್ಕಳ ಸಮಸ್ಯೆಯಿಂದಾಗಿ ದೊಡ್ಡವರಿಗೆ ಶಿಕ್ಷೆ ಆಗೋದು ನಾವು ನೋಡ್ತೇವೆ ನಾವು. ಅಂದರೆ ಪರಸ್ಪರವಾಗಿ, ಅಂದರೆ ಅಷ್ಟು ಜಾಗತಿಯಾಗಿ ನಾವು ಸಂಸ್ಕಾರ ಕೊಟ್ಟು ಮಕ್ಕಳನ್ನು ಜಾಗತಿಗೆ ಇಳಿಸಬೇಕು ಅಂತ ನಮಗೆ ಇಲ್ಲಿ ಸೂಚನೆ ಮಾಡ್ತದೆ. ಹಾಗೆಯೇ ರಾಜನಾದವನು ಕೂಡ ಎಷ್ಟು ಜಾಗೃತಿ ಇರಬೇಕು. ಯಾಕಂದರೆ ತಾನು ತಪ್ಪು ಮಾಡಿದರೆ ತನಗೆ ಸಮಸ್ಯೆ ಆಗುವುದಿಲ್ಲ, ತನ್ನ ಪರಿವಾರಕ್ಕೆ ಅಥವಾ ತನ್ನ ರಾಜ್ಯಕ್ಕೆ ಸಮಸ್ಯೆ ಆಗ್ತದೆ ಎಂಬುದನ್ನು ಕೂಡ ಇಲ್ಲಿ ಈ ಶರಿಯಾತಿ ಕಥೆ ನಮಗೆ ತಿಳಿಸಿಕೊಡ್ತಾರೆ. ಅದರಿಂದಾಗಿ ಯದ್ಯಪಿ ನೋಡಿ, ಮಾಡಿದ್ದು ಆ ಸುಕನ್ಯೆ ತಪ್ಪು ಮಾಡಿದ್ದು, ಶಿಕ್ಷೆ ರಾಜನಿಗೆ ಆಗಬೇಕಿತ್ತು, ರಾಜನಿಗೆ ಆಗಲಿಲ್ಲ, ಹೊರತು ರಾಜ್ಯಕ್ಕೆ ಅಲ್ಲಿರುವಂತಹ ಸೈನಿಕ ತನ್ನ ಪರಿವಾರಕ್ಕೆ ಸಮಸ್ಯೆ ಆಯಿತು. ಹೀಗೆ ಗೊತ್ತಾಗ್ತದೆ. ಹಾಗಾದರೆ ಸುಕನ್ಯೆ ತಪ್ಪು ಅಂತ ಗೊತ್ತಾಗ್ತದೆ. ಕೊನೆಗೆ ಏನು ಮಾಡೋದು, ಏನು ಮಾಡಲಿಕ್ಕೆ ಅದಕ್ಕೆ ಪರಿಹಾರ ಗೊತ್ತಾಗುವುದಿಲ್ಲ ಆ ಶರಿಯಾತಿಗೆ. ಉದ್ಯಾನವನಕ್ಕೆ ಹೋಗ್ತಾನೆ, ಹುತ್ತರ ಬಳಿಗೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಚವನ ಋಷಿಗಳೇ, ನನ್ನಿಂದ ತಪ್ಪಾಯ್ತು ಹೇಳ್ತಾನೆ ಅವನು. ಯಾಕಂದರೆ ತನ್ನ ಮಗಳು ತಪ್ಪು ಮಾಡಿದ್ದು, ಆದರೂ ಕೂಡ ನಾನು ಸರಿಯಾಗಿ ತಿಳಿಸಲಿಲ್ಲ ಅವಳಿಗೆ, ಅದರಿಂದಾಗಿ ನನ್ನ ತಪ್ಪಾಯಿತು ಎಂಬುದಾಗಿ ಅವನು ಒಪ್ಪಿಕೊಂಡು ಬಿಡ್ತಾನೆ. ಆ ಸುಕನ್ಯೆಯೂ ಕೂಡ ನಮಸ್ಕಾರ ಮಾಡಿ ಒಪ್ಪಿಕೊಳ್ಳುತ್ತಾಳೆ. ಈಗ ಚವನ ಋಷಿಗಳಿಗೆ ಅವನು ಶರಣಾಗತಿ ಆಗಿದ್ದಾನೆ. ಆದರೆ ಅವನು ಒಂದು ಮಾತನ್ನು ಹೇಳ್ತಾನೆ ಶರಿಯಾತಿ, ಇದಕ್ಕೆ ಪರಿಹಾರವಾಗಿ, ಅಂದರೆ ನನ್ನ ಸೈನಿಕರು ಮತ್ತೆ ಪುನಃ ಯಥಾಸ್ಥಿತಿಗೆ ಬರಬೇಕು, ಅದಕ್ಕೆ ನೀವು ಏನಾದರೂ ಪರಿಹಾರ ಹೇಳಬೇಕು. ಪರಿಹಾರನ ಕೇಳಿಕೊಂಡಾಗ ಸರಿಯಾತಿ ಚವನ ಋಷಿಗಳು ಯೋಚನೆ ಮಾಡ್ತಾರೆ, ತಾನು ಪರಿಹಾರ ಹೇಳಬೇಕು, ಪರಿಹಾರ ಹೇಳಿದ್ದು ತನಗೂ ಉಪಯೋಗ ಆಗಬೇಕು, ಆ ಮಗಳಿಗೂ ಶಿಕ್ಷೆ ಆಗಬೇಕು, ಮಗಳ ತಂದೆ ಶರಿಯಾತಿ ಅವನಿಗೂ ಶಿಕ್ಷೆ ಆಗಬೇಕು. ಯಾಕಂದರೆ ಮಗಳು ಮಾಡಿದ್ದು ಸಂಸಾರ ಸರಿ ಕೊಡಬೇಕಿತ್ತು, ಮಗಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು, ಜೊತೆಯಲ್ಲಿ ಸಂಸಾರ ಸರಿ ಕೊಡಲಿಲ್ಲ, ಅದನ್ನಾಗಿ ತಂದೆಗೆ ಶಿಕ್ಷೆ ಆಗಬೇಕು, ಅಷ್ಟು ಮಾತ್ರ ತನಗೆ ಉಪಯೋಗ ಆಗಬೇಕು. ಇಷ್ಟೆಲ್ಲ ಯೋಚನೆ ಮಾಡಿ ಅವನಿಗೆ ಶಿಕ್ಷೆ ಕೊಡಬೇಕು. ಹೇಗೆ ಶಿಕ್ಷೆ ಕೊಡೋದು? ತುಂಬ ಪ್ರೀತಿಸುವಂಥದ್ದು ಆ ಶರಿಯಾತಿ ಸುಕನ್ಯಾದಂತಹ ತನ್ನ ಮಗಳನ್ನು.
ಹಾಗಾದರೆ ಮಗಳ ಮೇಲೆ ತುಂಬ ಪ್ರೀತಿ ಉಂಟು, ಅದನ್ನು ಕತ್ತರಿಸೋಣ. ಅದರಿಂದಾಗಿ ಅವನಿಗೆ ದುಃಖವಾಗ್ತದೆ. ಸರಿ, ಈ ಸುಕನ್ಯೆಯನ್ನು ತಾನು ಕೇಳಿಕೊಂಡರೆ ತನ್ನ ಸೇವೆಗೆ ಒಬ್ಬಳು ಸಿಗ್ತಾಳೆ, ಮಡದಿ ಸಿಗ್ತಾಳೆ. ಅದರಿಂದಾಗಿ ನೋಡಿ, ಕನ್ಯೆ ಆದರೂ ಕೂಡ ಅಲ್ಲಿ ವಿಶೇಷವಾಗಿ ವಿವಾಹವನ್ನು ಮಾಡಿಕೊಳ್ತಾರೆ, ಮಗಳಾಗಿದ್ದಳು ಕೂಡ. ಯಾಕಂದರೆ ನೋಡಿದಾಗ, ಋಷಿಗಳಿಗೆ ನೋಡಿದಾಗ ಅವಳು ಹೇಗಿದ್ದಾಳೆ ಅಂತ ಗೊತ್ತಾಗ್ತದೆ. ಅಷ್ಟು ಚಿಕ್ಕ ವಯಸ್ಸಾದರೂ ಕೂಡ ಶರೀಯಾತಿಯ ಅವನು ಕೊಟ್ಟಂತಹ ವಿದ್ಯೆಗಳು, ಸಂಸ್ಕಾರಗಳು ಇರ್ಬೋದು, ಪಕ್ವವಾಗಿತ್ತು ಆ ಸುಕನ್ಯೆಯಲ್ಲಿ. ಅದು ನಮಗೆ ಮುಂದಿನ ಘಟನೆ ನಮಗೆ ತಿಳಿಸ್ತಾರೆ, ಎಷ್ಟು ಪಕ್ವವಾಗಿತ್ತು ನಮಗೆ ಮುಂದೆ ತಿಳಿಸ್ತಾರೆ ನಮಗೆ. ಅದರಿಂದಾಗಿ ಅವಳ ಮೇಲೆ ತುಂಬ ಪ್ರೀತಿ ಉಂಟು. ಅದನ್ನು ಕತ್ತರಿಸಿದರೆ ಅಂದರೆ ಅವಳನ್ನು ಇನ್ನೆಲ್ಲೋ ರಾಜನ ಮಗಳನ್ನು ಕಾಡಿನಲ್ಲಿರುವಂತಹ ಋಷಿಗೆ ಕೊಟ್ಟಾಗ ತುಂಬ ದುಃಖ ಆಗಲೇಬೇಕು ತಂದೆಗೆ. ಈ ಉದ್ದೇಶ ಇಟ್ಟುಕೊಂಡು ತಂದೆಗೆ ಒಂದು ಶಿಕ್ಷೆ ಆಯಿತು. ಅವಳಿಗಾಗಬೇಕಾದರೆ ಕಾಡಿನ ಅರಮನೆಯ ವೈಭೋಗ ಬಿಟ್ಟು ಕಾಡಿನಲ್ಲಿ ಬಂದು ಆ ವನವಾಸ ಮಾಡುವಂಥ ಸ್ಥಿತಿ ಅವಳಿಗೆ ಬರ್ತದೆ. ಅದನ್ನಾಗಿ ಅವಳನ್ನು ನಾನು ವರಿಸಿದರೆ ನನಗೂ ಉಪಯೋಗವಾಯಿತು. ಸೇವೆ ಮಾಡಲಿಕ್ಕೆ ಒಬ್ಬಳು ಸಿಗ್ತಾಳೆ, ಕಣ್ಣಂತೂ ಹೇಗಿದ್ದರೂ ಇಲ್ಲ. ಸೇವೆ ಮಾಡಲಿಕ್ಕೆ ಒಬ್ಬಳು ಪತ್ತಿಯೂ ಸಿಗ್ತಾಳೆ ತೀರ್ಮಾನ ಮಾಡಿಕೊಂಡು ಕೇಳಿಕೊಳ್ತಾನೆ. ಚವನ ಋಷಿಗಳು ಕೇಳ್ತಾರವರು, ನಿನ್ನ ಮಗಳನ್ನು ನನಗೆ ವರಿಸಿಕೊಡು ಅಂತ ಕೇಳಿಬಿಡ್ತಾರೆ. ಅಲ್ಲಿ ಶರೀಯಾತಿ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಒಮ್ಮೆ ದುಃಖವಾದರೂ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಆದರೂ ಕೂಡ ಯೋಚನೆ ಮಾಡಿದ್ದು ಮಾಡದ ಹಾಗೆ ಅವನು ಕೊನೆಗೆ ಕೊಟ್ಟು ಬಿಡ್ತಾರೆ. ಯಾಕಂದರೆ ತಪ್ಪಾಗಿದೆ ತನ್ನಿಂದಾಗಿ, ಮಗಳೇ ತಪ್ಪಾಗಿದೆ. ಅದಕ್ಕೋಸ್ಕರ ತನಗೆ ದೊಡ್ಡ ಶಿಕ್ಷಣೆ ಎಂಬ ತೀರ್ಮಾನ ಮಾಡಿಕೊಂಡು, ಯಾಕಂದರೆ ಅವರು ಚವನ ಋಷಿಗಳು ಜೀವನ ಮಾಡಬೇಕು, ತಪಸ್ಸು ಹೇಳಬೇಕಾದ್ರಲ್ಲಿ ಜೀವನದಲ್ಲಿ ಒಟ್ಟು ಸೇರುವಂಥದ್ದು. ಅವರು ಸೇವೆ ಮಾಡಲಿಕ್ಕೆ ನೋಡಿ ಕಣ್ಣಂತೂ ಹೇಗಿದ್ರೂ ಇಲ್ಲ, ಏನೂ ಕಾಣೋದಿಲ್ಲ. ಯೋಗ ದೃಷ್ಟಿಯಿಂದ ನೋಡಬಹುದು, ಆದರೂ ಕೂಡ ಲೋಕದೃಷ್ಟಿಯ ಏನೂ ಕಾಣೋದಿಲ್ಲ. ಅದಕ್ಕೋಸ್ಕರ ಸೇವೆಗೆ ಅಂತ ಮಗಳನ್ನು ಕೊಟ್ಟು ಬಿಡ್ತಾನೆ ಅವನು. ಎಂತಹ ತ್ಯಾಗ! ಅವನು ಕೂಡ ಒಳ್ಳೆಯ ತ್ಯಾಗ. ಯಾಕಂದರೆ ಅವನು ಕೂಡ ಧರ್ಮಿಷ್ಠನಾಗಿರುವ ಪ್ರಾರಂಭ, ಅದನ್ನೇ ನಾನು ಹೇಳಿದ್ದು ನಾನು. ಅಂದರೆ ರಾಜನಾದನು ಕೂಡ ಅವನಿಗೆ ವೈರಾಗ್ಯವೂ ಬೇಕು, ಹಾಗೆಯೇ ಮೋಹವೂ ಇರಬೇಕು. ಅದನ್ನು ಶರೀರ ಚೆನ್ನಾಗಿ ತಾನು ಬಲ್ಲವನಾಗಿದ್ದಾನೆ. ಶಿಕ್ಷೆ ಆಗಿದೆ, ಅದಕ್ಕೆ ತಪ್ಪಾಗಿದೆ, ಶಿಕ್ಷೆ ಆಗಬೇಕು. ಆ ಕಾರಣಕ್ಕೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡದೆ ವಿವಾಹ ಮಾಡಿ ಕೊಟ್ಟು ಬಿಡ್ತಾನೆ. ಹೀಗೆ ಶರೀರತ ಮುಂದೆ ಹೊರಟು ಹೋಗ್ತಾನೆ. ಈ ಕಡೆ ಚವನ ಋಷಿಗಳು ಮತ್ತು ಸೌಕನ್ಯ ಇಬ್ಬರು ಕೂಡ ಚೆನ್ನಾಗಿ ಜೀವನ ಮಾಡ್ತಾರೆ. ಚೆನ್ನಾಗಿ ಜೀವನ ಹೇಳಬೇಕಾದ್ರೆ ಅವರು ತಾವು ಧ್ಯಾನದಲ್ಲೇ ಇರುವವರು. ದಿನದಲ್ಲಿ ಕೆಲವು ಸಮಯ ಮಾತ್ರ ಧ್ಯಾನದಿಂದ ಹೊರಗೆ ಬರ್ತಾರೆ. ಆ ಸಮಯದಲ್ಲಿ ಸೇವೆ ಮಾಡಬೇಕು ಸುಕನ್ಯೆ. ಅವಳು ಕೂಡ ಕಾಡಿನಲ್ಲೇ ಇದ್ದುಕೊಂಡು ಅಷ್ಟು ಚಿಕ್ಕ ವಯಸ್ಸು ಚೆನ್ನಾಗಿ ಸೇವೆ ಮಾಡ್ತಾಳೆ. ನೋಡಿ, ಸಾಮಾನ್ಯವಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಯಾರಿಗೂ ಒಳ್ಳೆ ಬುದ್ಧಿ ಬಂದಿರುವುದಿಲ್ಲ. ಎಲ್ಲೆಲ್ಲೋ ಆಡುವಂತಹ ಪ್ರಸಂಗ ನಾವು ನೋಡ್ತೇವೆ ನಾವು. ಆದರೆ ಸುಕನ್ಯೆ ಹಾಗೆ ಮಾಡೋದಿಲ್ಲ. ತನ್ನ ಪತಿಯನ್ನು, ಚವನ ಋಷಿಗಳನ್ನು ಚೆನ್ನಾಗಿ ತಾನು ಸೇವೆ ಮಾಡ್ತಾಳೆ. ಎಷ್ಟಂದರೆ ತಾನು ಮಗು ಎಂಬುದನ್ನು ಮರೆತು ಬಿಡ್ತಾಳೆ, ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾಳೆ. ಯಾಕಂದರೆ ಕಣ್ಣಂತೂ ಕಾಣೋದಿಲ್ಲ ಚವನ ಋಷಿಗಳಿಗೆ. ಅದರಿಂದಾಗಿ ಚೆನ್ನಾಗಿ ಸೇವೆ ಮಾಡ್ತಾಳೆ. ಸುಮಾರು ವರ್ಷ ಸೇವೆ ಮಾಡಿದ ನಂತರದಲ್ಲಿ ಚವನ ಋಷಿಗಳು ಒಂದು ತಪಸ್ಸೋರ್ದು ಮುಗಿತದೆ. ಕೊನೆಗೆ ಇವಳ ಈ ಸೇವೆಯನ್ನು ನೋಡಿ ತುಂಬ ಸಂತುಷ್ಟರಾಗಿ ಕೇಳ್ತಾರೆ ಅವರು, ಸುಕನ್ಯೆ, ನೀನು ಇಷ್ಟು ಸಮಯ ಆ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೆ ಚೆನ್ನಾಗಿ ಸೇವೆ ಮಾಡಿದ್ದಿ, ನಿನಗೆ ಏನಾದರೂ ಒಂದು ಆಸೆ ಉಂಟಾ, ಏನಾದರೂ ಬೇಕು ಅಂತ ಉಂಟಾ ಅಂತ ಚವನ ಋಷಿಗಳು ಕೇಳ್ತಾರೆ. ಸಹಜವಾಗಿ ಇದು ಕೇಳಬೇಕು. ಯಾಕಂದರೆ ಸ್ತ್ರೀ ಆದವಳಿಗೆ, ಅದು ಕೂಡ ಕನ್ಯೆ ಆದವಳು, ಪ್ರಬುದ್ಧಳ ಆದ ಮೇಲೆ ಯಾವಾಗ ಅವಳಿಗೆ ವಿವಾಹವಾಗ್ತದೋ ಸಹಜವಾಗಿ ಒಳಗಿನಿಂದ ಕಾಮನೆ ಏನಾದರೂ ಇದ್ದೇ ಇರ್ತದೆ. ಅದಕ್ಕೂ ನೇರವಾಗಿ ಚವನ ಋಷಿಗಳು ಕೇಳ್ತಾರೆ, ಏನಾದರೂ ಕಾಮನೆ ಉಂಟಾ ಹೇಳು ಅಂತ ಕೇಳ್ಕೊಂಡಾಗ ಅವಳು ಹೇಳ್ತಾಳೆ, ಚವನ ಋಷಿಗಳೇ, ಇಲ್ಲಿ ತನಕ ನಾನು ನಿಮ್ಮ ಒಳ್ಳೆ ಸೇವೆ ಮಾಡಿದ್ದೇನೆ, ಏನು ಬೇಕು ಅಂತ ಕೇಳ್ತಿದ್ದೀರಿ. ನನ್ನಲ್ಲಿ ಕೆಲವೊಂದು ಅಭಿಲಾಷೆಗಳುಂಟು. ಅದು ಏನೆಂದರೆ, ನನಗೆ ಎಲ್ಲರೂ ಕೂಡ ಕೆಲವರು ಹೇಳುವವರಿದ್ದಾರೆ, ನಿನ್ನ ಪತಿ ವೃದ್ಧನಾಗಿದ್ದಾನೆ, ವೃದ್ಧನನ್ನು ಹೋಗಿ ನೀನು ವಿವಾಹವಾಗಿದ್ದೀನಿ ಕೆಲವರು ಹೇಳ್ತಾ ಇದ್ದಾರೆ. ತುಂಬ ಚುಚ್ಚು ಮಾತದು, ನನಗೆ ಕೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ನೀವು ಒಳ್ಳೆ ಯುವಕರಾಗಿ ನೀವು ಬರಬೇಕು, ಹಾಗೆಯೇ ಸುಮಾರು ವರ್ಷ ನೀವು ನನ್ನ ಜೊತೆಗೆ ವಿಹಾರವನ್ನು ಮಾಡಬೇಕು, ನನ್ನ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ನನಗೆ ಸುಖವನ್ನು ಕೊಡಬೇಕು ಎಂಬುದಾಗಿ ಸಹಜವಾಗಿ ಅವಳು ಕೇಳಿಕೊಂಡು ಬಿಡ್ತಾಳೆ. ನೋಡಿ, ಚವನ ಋಷಿಗಳು ಯೋಚನೆ ಮಾಡ್ತಾರೆ, ತನಗೆ ಕಣ್ಣಂತೂ ಇಲ್ಲ, ಕಣ್ಣು ಬೇಕು, ಹಾಗೆಯೇ ಒಳ್ಳೆ ಯುವಕನಾಗಿ ಇರಬೇಕು, ಅವಳಿಗೂ ವರ ಬೇಕಂತ ಅವಳೇ ಕೇಳಿದಂತಹ ವರ ಇದು. ಅದಕ್ಕೋಸ್ಕರ ಯೋಚನೆ ಮಾಡಿಕೊಂಡು ಅವರು ತಕ್ಷಣದಲ್ಲಿಯೇ ಅಶ್ವಿನಿ ದೇವತೆಗಳನ್ನು ತಾವು ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಸಾಮರ್ಥ್ಯ ಹೇಳಬೇಕಾದರೆ ಅವರ ಸ್ತೋತ್ರಕ್ಕೆ ಅಶ್ವಿನಿ ದೇವತೆಗಳು ಬಂದೇ ಬಿಡ್ತಾರೆ ಅಲ್ಲಿಗೆ. ಹಾಗಾದರೆ ಇಷ್ಟು ಸಮಯ ಮಾಡಿದಂತಹ ತಪಸ್ಸು ಅದು ಸರಿಯಾಗಿ ಆಗದೆ ಅಂತ ಅಲ್ಲಿ ಗೊತ್ತಾಗ್ತದೆ. ಅಂದರೆ ಅಷ್ಟು ಒಳ್ಳೆ ತಪಸ್ವಿಯಾಗಿ ಉಳ್ಳವರು ಚವನ ಋಷಿಗಳು. ಬಂದಂತಹ ಅಶ್ವಿನಿ ದೇವತೆಗಳು ಕೇಳಿಕೊಳ್ಳುತ್ತಾರೆ, ನನಗೆ ಕಣ್ಣು ಬೇಕು, ಒಳ್ಳೆ ಶರೀರ ಬೇಕು, ಇದನ್ನು ನೀವು ಕೊಡಬೇಕು ಎಂಬುದಾಗಿ ಚವನ ಋಷಿಗಳು ಹೇಳ್ತಾರೆ. ನೋಡಿ, ಯಾವತ್ತೂ ಕೂಡ ದೇವತೆಗಳು ಸುಮ್ಮನೆ ಏನನ್ನು ಕೊಡುವುದಿಲ್ಲ, ಅವರಿಗೆ ಪ್ರತ್ಯೇಕ ನಾವು ಕೊಡಲೇಬೇಕು. ಇದು ದೇವತೆಗಳು ಅಂತಲ್ಲ, ಲೋಕದಲ್ಲಿ ಕೂಡ ಹಾಗೆ ನೋಡಿ. ಉದಾಹರಣೆಗೆ ನೀವು ಆಸ್ಪತ್ರೆಗೆ ಹೋಗಿ ಏನೋ ಸಮಸ್ಯೆ ಇತ್ತು, ಪರಿಹಾರ ಮಾಡಿಕೊಂಡ್ರೆ ಅದಕ್ಕೆ ಪ್ರತ್ಯೇಕ ನಾವು ಹಣವನ್ನು ಕೊಡಲೇಬೇಕು.
ಪಾವತಿಸಲೇಬೇಕು. ಇಲ್ಲ ಅಂತ ಹೇಳಿದರೆ ಅವರು ಮಾಡಿಕೊಡೋದಿಲ್ಲ. ಏನೇ ಕಾರ್ಯ ಇದ್ರೂ ಕೂಡ ಮಾಡಿಕೊಡೋದಿಲ್ಲ. ಲೋಕದಲ್ಲಿ ನಿಯಮ ಹಾಗೇ, ಏನಾದರೂ ಕೊಡಬೇಕು, ತೆಗೆದುಕೊಳ್ಳಬೇಕು ಹೇಳಿದರೆ ನಾವು ಕೊಡಲೇಬೇಕು. ಪಕ್ಕದಲ್ಲೂ ಕೂಡ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನಾವು ಕೊಡ್ತೇವೆ. ನಾವು ಏನೆಂದರೆ ನಿನಗೆ ಕಣ್ಣನ್ನೂ ಕೊಡ್ತೇವೆ ನಾವು, ಹಾಗೆಯೇ ಒಳ್ಳೆ ಉತ್ತಮವಾದ ಶರೀರವನ್ನೂ ಕೊಡ್ತೇವೆ ನಾವು, ಪ್ರತಿಯಾಗಿ ನೀನೇನು ಕೊಡ್ತಿ ಅಂತ ಅಶ್ವಿನಿ ದೇವತೆ ಕೇಳಿಕೊಳ್ಳಿಬಿಡ್ತಾರೆ. ಯಾಕಂದರೆ ದೇವತೆಗಳು ಸುಮ್ಮನೆ ಕೊಡಲಿಕ್ಕೆಂದು ಸಾಧ್ಯನೇ ಇಲ್ಲ. ತಮಗೆ ಏನಾದರೂ ಬೇಕು ಅಂತ ಕೇಳಿಕೊಂಡಾಗ ಚಮನ ಋಷಿಗಳು ಹೇಳ್ತಾರೆ, ಹಾಗಾದರೆ ನಾನು ಒಂದು ಕೆಲಸ ಮಾಡ್ತೇನೆ, ನಿಮಗೆ ನಾನು ಯಾಗದಲ್ಲಿ ಸೋಮಾಹುತಿಯಿಂದ ಕೊಡ್ತೇನೆ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ತನಕ ಇರಲಿಲ್ವ ದೇವತೆಗಳಿಗೆ ಸೋಮಾಹುತಿ, ಅದೇನು ದೊಡ್ಡ ವಿಶೇಷ ಅಂತ ಪ್ರಶ್ನೆ ಬಂದಾಗ ಅದು ದೇವತೆಗಳ ನಿಯಮವಾಗಿತ್ತು. ಸೋಮ ಎಲ್ಲ ಸೋಮದಲ್ಲಿ ಅದು ಯಾಗದಲ್ಲಿ ಯಾರ್ಯಾರಿಗೆ ಆಹುತಿ ಬೇಕು ಅಂತ ಪ್ರಶ್ನೆ ಬಂದಾಗ ಎಲ್ಲರಿಗೂ ಆಹುತಿ ಬೇಕು. ಯಾಕಂದರೆ ಅವರು ತಮ್ಮ ಆ ಅಂದರೆ ವಿಶೇಷವಾದ ದೇಹದಲ್ಲಿ ಅವರವರ ದೇಹದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಇರಬೇಕು, ಶಕ್ತಿ ಬರಬೇಕು. ಆ ಕಾರಣಕ್ಕೋಸ್ಕರ ತಮಗೆ ಸೋಮಾತ ಎಲ್ಲರೂ ಕೂಡ ದೇವತೆಗಳು ಪಾಲು ಮಾಡ್ಕೊಂಡಿರ್ತಾರೆ. ಈ ಅಶ್ವಿನಿ ದೇವತೆಗಳು ಅವರು ವೈದ್ಯರು, ಅವರು ಏನಿದ್ರು ಕೂಡ ಸರಿ ಮಾಡುವವರು ಅಥವಾ ಸರಿ ಮಾಡಿಕೊಳ್ಳೋಕೆ ಗೊತ್ತಿರುವವರು. ಅದರಿಂದಾಗಿ ವೈದ್ಯರಿಗೆ ಔಷಧದ ಅಪೇಕ್ಷೆ ಇರುವುದಿಲ್ಲ. ದೇವತೆಗಳಿಗಾಗಬೇಕಾದರೆ ಈ ಸೋಮದ ಅವಶ್ಯಕತೆ ಉಂಟು, ನಿಮಗದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಇಂದ್ರ ತನ್ನ ಸಭೆಯಲ್ಲಿ ತೀರ್ಮಾನ ಮಾಡಿರುತ್ತಾನೆ. ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿ ಬೇಡ ಅಂತ ತೀರ್ಮಾನ ಮಾಡಿರುತ್ತಾನೆ. ಅದನ್ನು ಮೀರಿ ಚಮನ ಋಷಿಗಳು ಹೇಳ್ತಾರೆ, ನಾನು ನಿಮಗೆ ಸೋಮಾಹುತಿಯನ್ನು ಯಾಗದಲ್ಲಿ ಕೊಡ್ತೇನೆ ಅಂತ ಚಮನ ಋಷಿಗಳು ಹೇಳಿದಾಗ ಅಶ್ವಿನಿಗೆ ತುಂಬ ಖುಷಿ ಆಗ್ತದೆ. ದೇವತೆಗಳ ನಿಯಮಕ್ಕೂ ವಿರುದ್ಧವಾಗಿ ಹೋಗ್ತಿದ್ದಾನೆ, ಕೊಡಬಹುದು, ನೋಡುವ ಏನಾಗ್ತದೆ ಮುಂದೆ ನೋಡುವ ತೀರ್ಮಾನ ಮಾಡಿಕೊಂಡು, ಅಂದರೆ ಬೇಕಿದ್ದು ಸಿಕ್ಕಿತ್ತು ಅವರಿಗೆ. ಅವರಿಗೂ ಸೋಮಾವತಿ ಬೇಕು ಅಂತ ಆಸೆ ಇತ್ತು, ಬೇಕಿದ್ದು ಸಿಗ್ತದೆ ಅವರಿಗೆ. ಹೀಗೆ ಆ ಒಪ್ಪದರಿಂದಾಗಿ ಅಲ್ಲೊಂದು ಸರೋವರ ಇರ್ತದೆ. ಸರೋವರದಲ್ಲಿ ಅಶ್ವಿನಿ ದೇವತೆಗಳು ಚವನ ಋಷಿಗಳು ಮುಳುಗ್ತಾರೆ. ಮುಳುಗಿ ಎದ್ದಾಗ ಒಂದು ಆಶ್ಚರ್ಯ, ಸುಕನ್ಯೆಗೆ ಸಮಸ್ಯೆ ಬಂತೇನು. ಅದು ಏನು ಹೇಳಬೇಕಾದರೆ, ಮುಳುಗಬೇಕಾದರೆ ಅಶ್ವಿನಿ ದೇವತೆಗಳು ಅಂತ ಗೊತ್ತಾಗ್ತಿತ್ತು, ಚವನ ಋಷಿಗಳು ಅಂತ ಗೊತ್ತಾಗ್ತಿತ್ತು. ಯಾಕಂದರೆ ಅವರು ದೇವತೆಗಳು ಒಳ್ಳೆಯ ರೂಪದಲ್ಲೇ ಉಳ್ಳವರು. ಇನ್ನು ಈ ಚವನ ಋಷಿಗಳು ವೃದ್ಧನಾಗಿ ಇರುವಂತಹ ರೂಪ ಇತ್ತು. ಮುಳುಗಬೇಕಾದ ಸಮಸ್ಯೆ ಏನು ಆಗಲಿಲ್ಲ. ಏಳುವಂತಹ ಪ್ರಸಂಗದಲ್ಲಿ ಮೂರೂ ಕೂಡ ಒಂದೇ ರೂಪದ ತರುಣರಾಗಿ ಬರ್ತಾರೆ, ಒಳ್ಳೆಯ ಯುವಕನಾಗಿ ಬರ್ತಾರೆ. ಸುಕನ್ಯೆಗೆ ಸಮಸ್ಯೆ, ತನ್ನ ಪತಿ ಯಾರು ಅಂತ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಆ ರೂಪ ನೋಡಿದಾಗ ಎಂತಹ ಕನ್ಯೆಯರಾದರೂ ಕೂಡ ಒಬ್ಬರನ್ನು ಒಲಿಸ್ಕೊಂಡು ಹೋಗಬಹುದಿತ್ತು. ಆದರೆ ಸುಕನ್ಯೆಗೆ ತಂದುಕೊಟ್ಟಂತಹ ಸಂಸ್ಕಾರ, ಪತಿಯ ಮೇಲೆ ಆ ಭಕ್ತಿ ಎಷ್ಟು ಚೆನ್ನಾಗಿತ್ತು ಹೇಳಬೇಕಾದ್ರೆ, ಅವಳು ಹೇಳ್ತಾಳೆ, ಅಶ್ವಿನಿ ದೇವತೆಗಳೇ, ನನ್ನ ಪತಿ ಯಾರು ನಂಗೆ ಗೊತ್ತಾಗ್ತಾ ಇಲ್ಲ, ನೀವೇ ಕರುಣಿಸಿ ಎಂಬುದಾಗಿ ಅಲ್ಲೇ ನಮಸ್ಕಾರ ಮಾಡಿ ಬಿಡ್ತಾಳೆ. ನೋಡಿ, ಒಳ್ಳೆಯ ಉಪಾಯ ಅದು. ಒಬ್ಬರನ್ನು ತನ್ನ ಪತಿಯಿಂದ ತೆಗೆದುಕೊಂಡು ಹೋದಾಗ ಒಂದು ವೇಳೆ ಅವನು ಅಶ್ವಿನಿ ದೇವತೆಗಳಾಗಿದ್ದರೆ, ಅದರಲ್ಲಿ ಒಬ್ಬರಾಗಿದ್ದರೆ, ಆವಾಗ ಮತ್ತೆ ಪುನಃ ಸಮಸ್ಯೆ ಉಳಿಗಾಗುವಂಥದ್ದು. ಬೇರೆ ಪುರುಷನನ್ನು ಮುಟ್ಟಿದಳು ಎಂಬಂತಹ ಒಂದು ಕಳಂಕ ಬರುವಂತಹ ಪ್ರಸಂಗ ಉಂಟು. ಯೋಚನೆ ಮಾಡಿಕೊಂಡು ಅಲ್ಲೇ ನಮಸ್ಕಾರ ಮಾಡಿ, ಅಶ್ವಿನಿ ದೇವತೆಗಳೇ, ನನ್ನ ಪತಿಯನ್ನು ನೀವು ಕರುಣಿಸಿ ಎಂದು ಕೇಳಿಕೊಂಡು ಬಿಡ್ತಾರೆ. ಯಾರು ಶರಣಾಗತಿ ಆಗ್ತಾರೋ ದೇವತೆಗಳಿಗೆ ಸಹಜವಾಗಿ ಆವಾಗ ಅವರು ಅದಕ್ಕೆ ಪತಿಯಾಗಿ ಕೊಡಲೇಬೇಕು, ಫಲವನ್ನು ಕೊಡಲೇಬೇಕು. ಅನಿವಾರ್ಯವಾಗಿ ಅಶ್ವಿನಿ ದೇವತೆಗಳು ಯಾರು ಅಂತ ಅವರು ತಮ್ಮ ರೂಪವನ್ನು ತೋರಿಸಿ ಅವಳ ಪತಿಯನ್ನು, ಆ ಚವನ ಋಷಿಗಳನ್ನು ಕೊಟ್ಟು ಹೋಗ್ತಾರೆ. ಹೀಗೆ ಆ ಸುಕನ್ಯೆ ತಾನು ಚಿಕ್ಕ ವಯಸ್ಸಿನಿಂದ ಕಲಿತಂತಹ ವಿದ್ಯೆಯಿಂದಾಗಿ, ತಂದೆ ಕೊಟ್ಟಂತಹ ಆ ಸಂಸ್ಕಾರ ನಿಮಿತ್ತವಾಗಿ ವೃದ್ಧನಾಗಿರುವಂತಹ ಪತಿಯನ್ನೂ ಕೂಡ ಮತ್ತೆ ಪುನಃ ಯುವಕನಾಗಿ ಮಾಡಿಕೊಂಡು ಚೆನ್ನಾಗಿ ತಾನು ಜೀವನ ಮಾಡ್ತಾಳೆ. ನೋಡಿ, ಹಾಗಾದರೆ ಒಂದು ಪಾತಿವ್ರತ್ಯಕ್ಕೆ ಇರುವಂತಹ ಮಹತ್ವ ಎಷ್ಟು ನಾವಲ್ಲಿ ನೋಡಬೇಕು. ಅದಕ್ಕಿಂತ ಮುಖ್ಯವಾಗಿ ತಂದೆ ಕೊಟ್ಟಂತಹ ಸಂಸ್ಕಾರ, ಮಕ್ಕಳಿಗೆ ಸಂಸ್ಕಾರ ಹೇಗೆ ಕೊಡಬೇಕೆಂಬುದನ್ನು ವಿಶೇಷವಾಗಿ ನಮಗೆ ಈ ಚರಿತ್ರೆ ತಿಳಿಸ್ತಾ ಉಂಟು. ಅದನ್ನಾಗಿ ಅವಳು ಸ್ವಲ್ಪನೂ ಎಡಬಿಡದೆ, ಅಂದರೆ ಅಷ್ಟು ಜಾಗೃತಿಯಾಗಿ ಇರ್ತಾಳೆ. ಯದ್ಯಪಿ ಅವಳು ರಾಣಿಯಾಗಿ ಇರುವವಳು, ಅಂದರೆ ಒಬ್ಬ ರಾಜನ ಮಗಳಾಗಿ ಇರುವವಳು. ಸಹಜವಾಗಿ ಕಾಮ ಅವಳಿಗೆ ಬಂದೇ ಬರ್ತದೆ, ಮೂರನ್ನು ಒಲಿಸಬಹುದಿತ್ತು. ಹಾಗೆ ಮಾಡದೆ ಜಾಗೃತೆಯಾಗಿ ತನ್ನ ತತ್ಪಾಗವಾದ ಕಾರಣಕ್ಕೋಸ್ಕರ ಅಶ್ವಿನಿ ದೇವತೆಗಳ ಶರಣಾಗತಾಗಿ ತನ್ನ ಪತಿಯನ್ನು ಪಡೆದು ವಿಶೇಷವಾಗಿ ಜೀವನವನ್ನು ಮಾಡ್ತಾಳೆ. ಹೀಗೆ ಆ ಚವನ ಋಷಿಗಳ ಇಷ್ಟು ಚರಿತ್ರೆ ಹೇಳಿದ ಮೇಲೆ ಮುಂದೆ ಕೆಲವು ಸಮಯ ಆಗ್ತದೆ. ಅದಾದ ಮೇಲೆ ಸರಿಯಾತಿ ಅಲ್ಲಿಗೆ ಬರ್ತಾನೆ. ತನ್ನ ಪತಿ, ತನ್ನ ಮಗಳು ಹೇಗಿದ್ದಾಳೆ, ಹಾಗೆಯೇ ಅಳಿಯ ಹೇಗಿರಬಹುದು, ಋಷಿಗಳು ಹೇಗಿರಬಹುದು ನೋಡುವ ಅಂತ ಬರುವಾಗ ಅವನಿಗೊಂದು ಆಶ್ಚರ್ಯವಾಗಿರ್ತದೆ. ಅದು ಆಶ್ಚರ್ಯ ಸಂಗತಿ ಏನು, ಅಲ್ಲಿನ ಮುಂದೆ ಏನಾಯಿತು, ಈ ಹಿಂದ್ಗಡೆ ಅಶ್ವಿನಿ ದೇವತೆಗಳಿಗೆ ಸೋಮಾವತಿ ಕೊಡ್ತಾನೆ ಅಂತ ಎಂಬುದಾಗಿ ಚವನ ಋಷಿಗಳು ಹೇಳ್ತಾರೆ. ಇದು ಕೊಡಲಿಕ್ಕೆ ಸಾಧ್ಯವಾಯ್ತಾ? ಯಾಕಂದರೆ ಇಂದ್ರನ ವಿರುದ್ಧವಾಗಿ ಹೋಗಬೇಕು, ಇದು ಸಾಧ್ಯವಾಯ್ತಾ? ಎಲ್ಲವನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು.